Hello friends, welcome back to my channel. Today we are going to solve the question answers from the subject social science and the class 7. It's a part 2 and it's a revised syllabus 2024. The chapter name is chapter 24 India and neighboring countries. ಭಾರತ ಮತ್ತು ನೆರೆ ದೇಶಗಳು ಅಧ್ಯಾಯ 24 ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಶಲ್ ವಿ ಸ್ಟಾರ್ಟ್? ಓಕೆ, ದ fill in the blanks first exercise is fill in the blanks. The Kargil war took place in ಕಾರ್ಗಿಲ್ ವಾರ್ ನಡೆದ ಸ್ಥಳ ಅಂತಾದರೂ ಹೇಳ್ಬೋದು. ಇಫ್ ಒಂದು ವೇಳೆ ಅಲ್ಲಿ ಇಯರ್ ಅಂತ ಮೆನ್ಷನ್ ಆದರೆ 1999 ಅಂತ ಬರೀರಿ, ಅಥವಾ ಇಲ್ಲಿ ಇನ್ ಅನ್ನೋದ್ರಿಂದ ಪ್ಲೇಸು ಆಗಿರಬಹುದು ಅಥವಾ ಇದಾಗಿರಬಹುದು, ಯಾವುದಾದ್ರೂ ಇಯರು ಆಗಿರಬಹುದು. ದ ಕಾರ್ಗಿಲ್ ವಾರ್ ಟುಕ್ ಪ್ಲೇಸ್ ಇನ್ ಕಾರ್ಗಿಲ್ ಡಿಸ್ಟ್ರಿಕ್ಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. Or you can write simply the Kargil war took place in 1999 year. Okay, both are right. The spiritual leader of the Tibetans is, Tibet ra dharma guru yaru? Dalai Lama. The main is Dalai Lama. Okay, innu Tenzin, Gyatso ella idare, so but you can write Dalai Lama, that's it. The person who lead the Awami League was, Awami League ವಿಮೋಚನಾ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು? ಶೇಖ್ ಮುಜಾಬುರ್ ರೆಹಮಾನ್. ಬಹಳ ಸಣ್ಣದಾಗಿ ಬರ್ತಿದ್ದೀನಿ, ಸೊ ನೋಡಿ, ಶೇಖ್ ಮುಜಾಬುರ್, MUJABUR, ಮುಜಾಬುರ್ ರೆಹಮಾನ್. ಸಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1985. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ, ಬಟ್ ಇನ್ ಅಂತ ಕೊಟ್ಟಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇನ್ ಕಾರ್ಗಿಲ್ ಆರ್ ಇನ್ 1999, ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇನ್ ದ ಇಯರ್ ಅಂತ. 1985 ಸಾರ್ಕ್ ಅಸ್ತಿತ್ವಕ್ಕೆ ಬಂದಿದ್ದು 1985ರಲ್ಲಿ. The refugees who migrated to India from the Chittagong hilly areas are, ಚಿತ್ತಗಂಗಾ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಯಾರು ಅಂತಂದರೆ ದ ಚಕ್ಮಾ ಆ್ಯಂಡ್ ದ ಹಜೋಂಗ್ ಪೀಪಲ್. ಓಕೆ, ದ ಚಕ್ಮಾ ಆ್ಯಂಡ್ ಹಜೋಂಗ್ ಪೀಪಲ್. ಓಕೆ, ದ ನೆಕ್ಸ್ಟ್ ಮೇನ್ ಈಸ್ ಆನ್ಸರ್ 2-3 sentences. ಓಕೆ, which are the neighboring countries of India? ಭಾರತದ ನೆರೆ ದೇಶಗಳು ಯಾವುವು? From the map we can make out that there are 7 nations share their border with India. ನಮಗೆ ಮ್ಯಾಪನ್ನು ನೋಡಿಬಿಟ್ಟು ನಮಗೆ ಅಂದಾಜು ಸಿಗತ್ತೆ. ಏನಪ್ಪ ಅಂತ ಹೇಳಿದ್ರೆ 7 ದೇಶಗಳೊಂದಿಗೆ ಭಾರತವು ತನ್ನ ಗಡಿಯನ್ನು ಶೇರ್ ಮಾಡಿಕೊಂಡಿದೆ. ಯಾವುದ್ಯಾವುದು? ಚೈನಾ, ನೇಪಾಲ್ ಆ್ಯಂಡ್ ಭೂತಾನ್ ಇನ್ ನಾರ್ತ್. ಭಾರತದ ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ ರಾಜ್ಯಗಳಿವೆ. ಮಯನ್ಮಾರ್ ಆ್ಯಂಡ್ ಬಾಂಗ್ಲಾದೇಶ್ ಇನ್ ಈಸ್ಟ್. ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳಿದೆ. ಪಾಕಿಸ್ತಾನ್ ಇನ್ ದ ನಾರ್ತ್ ವೆಸ್ಟ್, ವಾಯುವ್ಯದಲ್ಲಿ ಪಾಕಿಸ್ತಾನ್. ಆ್ಯಂಡ್ ಶ್ರೀಲಂಕಾ ಇನ್ ದ ಸೌತ್, ದಕ್ಷಿಣದಲ್ಲಿ ಶ್ರೀಲಂಕಾ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಮೇಕ್ ಎ ಲಿಸ್ಟ್ ಆಫ್ ಫ್ಯಾಕ್ಟರ್ಸ್ ದಟ್ ಆರ್ ಬಿಕಮಿಂಗ್ ಹರ್ಡಲ್ಸ್ ಇನ್ ಇಂಪ್ರೂವಿಂಗ್ ಇಂಡಿಯಾ-ಪಾಕ್ ರಿಲೇಷನ್ಸ್. ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ತಂದ ಅಂಶಗಳನ್ನು ಪಟ್ಟಿ ಮಾಡಿ. ಯಾವುದ್ಯಾವುದು ಅಂಶಗಳು ಅಡ್ಡಿ ತಂದಿದೆ? ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆರ್, ಕೆಲವೊಂದು ಇಂಪಾರ್ಟೆಂಟ್ ಸಮಸ್ಯೆಗಳು ಯಾವುದಪ್ಪ ಅಂತಂದರೆ ಕಾಶ್ಮೀರ್ ಪ್ರಾಬ್ಲಮ್, ಕಾಶ್ಮೀರ ವಿವಾದ, ಮಿಲಿಟರಿ ಆಕ್ಯುಪೇಷನ್, ಮಿಲಿಟರಿ ಆಕ್ರಮಣ, ಟೆರರಿಸಮ್, ಭಯೋತ್ಪಾದನೆ, ವಾಟರ್ ಡಿಸ್ಪ್ಯೂಟ್, ಜಲವಿವಾದ, ಪ್ರೊಟೆಕ್ಷನ್ ಟು ಮೈನಾರಿಟೀಸ್, ಅಲ್ಪಸಂಖ್ಯಾತರ ಒಂದು ರಕ್ಷಣೆ. Okay, this is all about the answer for the third question. The fourth one is analyze the role of India in securing freedom to Bangladesh. ಬಾಂಗ್ಲಾದೇಶ್ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ತಿಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. The answer is Bangladesh, which was a part of Pakistan, was called East Pakistan. ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. The struggle for independent state began as early as 1960. 1960ರಿಂದಲೇ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸಿತು.
The Awami League under the leadership of Sheikh Mujabur Rahman started a movement. ಶೇಖ್ ಮುಜಾಬುರ್ ರೆಹಮಾನ್ ರವರ ನೇತೃತ್ವದಲ್ಲಿ ಅವರ ಸಂಘಟನೆಯಾದ ಅವಾಮಿ ಲೀಗ್ ಇದೆಯಲ್ಲ ಅದು ವಿಮೋಚನಾ ಚಳುವಳಿಯನ್ನು ಮಾಡಿತು. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಆರ್ಮ್ಡ್ ಫೋರ್ಸಸ್ ಆಫ್ ಇಂಡಿಯಾ ಎಂಟರ್ ದ ಈಸ್ಟ್ ಪಾಕಿಸ್ತಾನ್ ವೆನ್ ದ ಹ್ಯೂಮನ್ ರೈಟ್ಸ್ ವಯೋಲೇಟೆಡ್ ದೇರ್. ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯ ಆಯಿತು, ಅಂದರೆ ಅವರು ಎಂಟ್ರಿ ಆದರು. In 1971, the West Pakistan lost the war and later the East Pakistan emerged as an independent state called Bangladesh. 1971ರಲ್ಲಿ ನಡೆದ ಒಂದು ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯಿಸಿತು. Okay, this is all about the fourth question. The fifth one is what are the results of 1962 India-China War? 1962ರ ಚೀನಾ ಭಾರತದ ಯುದ್ಧದ ಪರಿಣಾಮಗಳೇನು? ಚೀನಾ ಭಾರತ ಯುದ್ಧದ ಪರಿಣಾಮಗಳೇನು? Okay, the answer is in 1962 China territories from the east till Ladakh region in the background of Tibetan problems. ಟಿಬೆಟ್ನ ಸಮಸ್ಯೆಯ ಹಿನ್ನೆಲೆಯಲ್ಲಿ ಚೀನಾವು ಭಾರತದ ಮೇಲೆ 1962ರಲ್ಲಿ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ತನಕ ಭಾರೀ ಆಕ್ರಮಣ ಮಾಡಿತು. ಚೈನಾ ಯುನಿಲ್ಯಾಟ್ರಲಿ ಡಿಕ್ಲೇರ್ಡ್ ಟ್ರೂಸ್ ವಿತ್ ಇಂಡಿಯಾ. ಅದು ಏಕಪಕ್ಷೀಯವಾಗಿ ಕದನ ವಿರಾಮವನ್ನು ಘೋಷಿಸಿತು. Before this, it had already occupied 14,671 square kilometers area belonged to India. ಅಷ್ಟರೊಳಗಡೆ ಚೀನಾ ಸುಮಾರು 14,671 ಸ್ಕ್ವೇರ್ ಚದರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು. ಪ್ರೈಮ್ ಮಿನಿಸ್ಟರ್ ನೆಹರು ವಾಸ್ ಎ ಸಿಗ್ನೇಟರಿ ಟು ಪಂಚಶೀಲಾ ವಾಸ್ ಅಪ್ಸೆಟ್ ವಿತ್ ದೀಸ್ ಡೆವಲಪ್ಮೆಂಟ್ಸ್. ಇದರಿಂದಾಗಿ ಪಂಚಶೀಲ ಸೂತ್ರಗಳಿಗೆ ಕಾರಣರಾದ ನೆಹರು ಅತೀವ ಬೇಸರಗೊಂಡರು. ಈವನ್ ಅಟ್ ಪ್ರೆಸೆಂಟ್ ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಮೇಂಟೈನ್ಸ್ ಸ್ಟೇಟಸ್ ಕ್ಯೂ. ಇಂದಿಗೂ ಎರಡು ದೇಶಗಳ ನಡುವಿನ ಗಡಿಯಲ್ಲಿ ಯಥಾಸ್ಥಿತಿ ವಾಸ್ತವಿಕ ನಿಯಂತ್ರಣ ರೇಖೆ ಇದೆಯಲ್ಲ ಮುಂದುವರಿತಾ ಇದೆ. ಆ ನಿಯಂತ್ರಣ ರೇಖೆಗೆ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತಾರೆ. LAC ಇನ್ನೂ ಮುಂದುವರಿತಾ ಇದೆ. Okay, this is all about the fifth question. Next, the last question is what are the aims of the SAARC? SAARC ಸ್ಥಾಪನೆಯ ಉದ್ದೇಶಗಳು ಏನು? The aims of the SAARC is the first point is to improve the mutual faith and goodwill among the South Asian nations. ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ವೃದ್ಧಿಸುವುದು. ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಸೌತ್ ಏಷ್ಯನ್ ಪೀಪಲ್, ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸೋದು. ಟು ಎಕ್ಸ್ಟೆಂಡ್ ಕೋಆಪರೇಷನ್ ಆ್ಯಂಡ್ ಕೊಲಾಬ್ರೇಷನ್ ಇನ್ ದ ಎಕನಾಮಿಕ್, ಕಲ್ಚರಲ್, ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಫೀಲ್ಡ್ಸ್, ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಮತ್ತು ಸಹೋದ್ಯಮ, ಕೊಲಾಬ್ರೇಷನ್. ದ ಫೋರ್ತ್ ಪಾಯಿಂಟ್ ಈಸ್ ಟು ಸ್ಟ್ರೆಂಥನ್ ದ ರಿಲೇಷನ್ಶಿಪ್ ವಿತ್ ದ ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಬಲಪಡಿಸುವುದು. ದಿಸ್ ಈಸ್ ಆಲ್ ಅಬೌಟ್ the chapter India and neighboring countries. Thank you friends. I hope you like my videos. Thank you once again.